ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯನ್ನು ತಾಲೂಕಿನ ಯುವಕರಿಗೆ ಮೊದಲು ಆದ್ಯತೆ ನೀಡಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಹೆಚ್ಚು ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಎಂದರೆ ಬಹಳ ಖುಷಿ. ತಾಲೂಕಿನ ಬೆಟ್ಟತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಳಗಳ ಕೊಪ್ಪಲು ಗ್ರಾಮದಲ್ಲಿ ಆಯೋಜನೆಗೊಂಡ ಶ್ರೀ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಅಧ್ಯಕ್ಷರು ಹಾಗೂ ಆಶ್ರಯ ಕಮಿಟಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಅವರು ಮಾತನಾಡಿದರು. ಮೈಸೂರು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಹೆಚ್ಚು ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಎಂದರೆ ಬಹಳ ಖುಷಿ. ನಾವು ಇಂತಹ ಕಾರ್ಯಕ್ರಮಗಳ ಯುವಕರನ್ನು ಪ್ರೋತ್ಸಾಹಿಸುತ್ತೇವೆ. ಯಾರೂ ಕೂಡ ನಮಗೆ ವೋಟ್ ಮಾಡಿ ಎಂದು ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಿಲ್ಲ. ಪಂದ್ಯಾವಳಿಗಳಲ್ಲಿ ಭಾಗವಹಿಸುವ ಯುವಕರಿಗೆ ಪ್ರೋತ್ಸಾಹ ನೀಡಿ ಸಂತೋಷಪಡಿಸಲು ನಾವು ಭಾಗಿಯಾಗುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇವತ್ತು ಸುಮಾರು 6-7 ಕಡೆ ಕ್ರಿಕೆಟ್ ಪಂದ್ಯಾವಳಿಗಳು ಇದ್ದಾವೆ. ಈಗಾಗಲೇ ಕೆಳಗಿನಳ್ಳಿಗೆ ಹೋಗಿದೆ, ಕೆಳಗಿನಳ್ಳಿ ಮುಗಿಸ್ಕೊಂಡು ಬಂದೆ. ಇದು ಎರಡನೇದು. ಇನ್ನೂ ಒಂದು 5 ಕಡೆ ಹೋಗ್ಬೇಕು ನಾನು ಕ್ರೀಡಾ ಪಂದ್ಯಾವಳಿ ಉದ್ಘಾಟನೆ ಮಾಡಿ. ಈಗ ತಾಲೂಕಲ್ಲಿ ಬರೀ ಇವತ್ತಲ್ಲ, ಈಗಾಗಲೇ ಸುಮಾರು ವರ್ಷಗಳಿಂದಲೂ ಕ್ರೀಡಾ ಪಂದ್ಯಗಳು ನಡೀತಾ ಬಂದಿದ್ದಾವೆ. ನನ್ನ ಕೂಡ ಉದ್ಘಾಟನೆ ಕರೀತಾ ಇರ್ತಾರೆ, ನಾನು ಹೋಗ್ತೀನಿ. ಹಾಗೆ ಪ್ರೋತ್ಸಾಹವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಕ್ರೀಡೆಗೆ ಪ್ರೋತ್ಸಾಹ ಮಾಡ್ತಾ ಇರೋದು, ಈಗ ನಾವು ಕ್ರಿಕೆಟ್ ಪಂದ್ಯಾವಳಿ ಕರೀತೀರಿ, ಏನೋ ಒಂದು ಪ್ರೋತ್ಸಾಹ ಮಾಡಿ ಅದು ನಾವು 10,000 20,000 ದುಡ್ಡು ಕೊಟ್ಕೊಂಡು ಕ್ರೀಡೆಗೆ ಪ್ರೋತ್ಸಾಹ ಮಾಡ್ಕೊಂಡು ಬರ್ತೀವಿ. ನಾನು ಇಲ್ಲೇ ಒಂದು ವಿಚಾರ ಹೇಳೋಕ್ಕೆ, ಈಗಾಗಲೇ ಸುಮಾರು ದಿವಸದಿಂದ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದೀವಿ. ನಾವು ಈ ಕ್ರೀಡೆಗೆ ಪ್ರೋತ್ಸಾಹ ಮಾಡ್ತಾ ಇರೋದು ನೀವುಗಳೆಲ್ಲ ನಮ್ಗೆ ಓಟ್ ಹಾಕಿ ಓಟ್ ಹಾಕ್ಬೇಕು. ನೀವು ಓಟ್ ಹಾಕಕ್ಕೆ ಬರ್ತೀವಿ ಎಲೆಕ್ಷನ್ ಬಂದಾಗ, ಅವಾಗ ಕೇಳ್ತೀವಿ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀವಿ. ಕಳೆದ 5 ವರ್ಷಗಳಿಂದ ನಮ್ಮ ತಂದೆಯವರು ಏನೇನು ಅಭಿವೃದ್ಧಿ ಮಾಡಿದರೆ ಆ ಮಾನದಂಡದಲ್ಲಿ ಓಟ್ ಕೇಳ್ತೀವಿ. ನಾವು ಕ್ರಿಕೆಟಿಗೆ ದುಡ್ಡು ಕೊಡ್ತಾ ಇರೋದು ನೀವು ಓಟ್ ಹಾಕಕ್ಕೆ ಅಂತ ತಿಳ್ಕೊಬೋದು. ನಾವು ಕ್ರಿಕೆಟ್ ಕ್ರೀಡೆಗೆ ಈಗ ನಾಟಕ ಕರೀತಾರೆ, ಕಲೆನ ಪ್ರೋತ್ಸಾಹ ಮಾಡಬೇಕು, ಕಲೆಗೆ ಅಲ್ಲಿಗೂ ಪ್ರೋತ್ಸಾಹ ಮಾಡ್ತೀವಿ. ಕ್ರೀಡಾ ಪಂದ್ಯಗಳಿಗೆ ಕರೀತೀರಿ, ಕ್ರೀಡೆಗೆ ಪ್ರೋತ್ಸಾಹ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಒಬ್ಬ ನಾಯಕ ಎಲ್ಲ ರಂಗದಲ್ಲೂ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾವು ಈ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ. ಇದನ್ನು ಓಟ್ಗೆ ಕೊಡ್ತಾ ಇದ್ದೀವಿ ಅಂತ ಓಟ್ಗೆ ಹಾಕ್ಬೇಕಾಯ್ತದೆ. ಯಾಕೆಂದರೆ ನಮ್ಮ ತಂದೆಯವ್ರಿಗೆ ತಾಲೂಕು ಮಾಡ್ತಾ ಇರ್ತಕ್ಕಂಥ ಶಾಶ್ವತ ಕೆಲಸಕ್ಕೆ ಅದನ್ನು ನೋಡಿ ನಾವು ಮಾಡ್ಕೊಂಡು ಓಟ್ ಕೇಳ್ತೀವಿ, ಆಮೇಲೆ ಓಟ್ ಹಾಕ್ತೀವಿ. ಈಗ ಕ್ರೀಡೆ ಆಮೇಲೆ ಎಲ್ಲ ಕಡೆ ಹೋದ್ರೆ ನಾ ಇನ್ನೊಂದು ವಿಚಾರ ಹೇಳ್ತಾ ಇರ್ತೀನಿ. ಎಲ್ಲ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಡೆ ಅವಳಿ ಪಂದ್ಯಾವಳಿಗಳು ನಮ್ಮ ತಾಲೂಕು ಮಾತ್ರ ಸೀಮಿತವಾಗಿರಬೇಕು. ಹೊರಗಡೆ ತಾಲೂಕು ಕರ್ಸೆ ಇಲ್ಲಿ ನಮ್ಮ ತಾಲೂಕು ಆಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ